ಮೊದಲ ಸೆಮಿಫೈನಲ್ನಲ್ಲಿ ಧಾರವಾಡ ವರ್ಸಸ್ ಹೆಸ್ಕಾಂ. ಈ ಸೆಮಿಫೈನಲ್ನಲ್ಲಿ ಪಂದ್ಯ ಪುರುಷ ಮ್ಯಾನ್ ಆಫ್ ದಿ ಮ್ಯಾಚ್ ಚಿನ್ನಿ ಬಸು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ಪ್ರದರ್ಶನ ಕೊಟ್ಟಂತಹ ಚಿನ್ನಿ ಬಸು ಇವರಿಗೆ ಶ್ರೀ ರಾಜೇಶ್ವರಿ ಪ್ರಾಪರ್ಟೀಸ್ನ ಎಂಡಿ ವಿವೇಕ್ ಮುಕಾಶಿ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಎರಡನೇ ಸೆಮಿಫೈನಲ್ ನಲ್ಲಿ ಅಲ್ತಾಫ್ ಕಿತ್ತೂರು ವರ್ಸಸ್ ಬ್ಲೂ ಡೈಮಂಡ್ಸ್ ಮಧ್ಯೆ ನಡೆದಂತಹ ಸೆಮಿಫೈನಲ್ ನಲ್ಲಿ ಶಕೀಲ್ ಅತ್ಯುತ್ತಮವಾದ ಪ್ರದರ್ಶನ ನೀಡಿದಂತಹ ಶಕೀಲ್ ಅವರು ಪಂದ್ಯ ಪುರುಷ. ಇವರಿಗೆ ಕೆಜಿಪಿ ಫೌಂಡೇಶನ್ ನ ಎಂಡಿ ಶ್ರೀಗಂಧ ಗಣೇಶ್ ಸೇಠ್ ಇವರು ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಜೋರಾಗಿ ಬರಬೇಕು. ಚಪ್ಪಾಳೆಯಲ್ಲಿ ಯಾವುದೇ ಮುಜುಗರ ಬೇಡ. ಇನ್ನು ಕೊನೆಯ ಫೈನಲ್ ಮ್ಯಾಚ್ ಅಲ್ತಾಫ್ ಕಿತ್ತೂರು ವರ್ಸಸ್ ಧಾರವಾಡ ಕೇಸರಿ ಕಿಂಗ್ಸ್. ಇದರ ಮಧ್ಯೆ ನಡೆದಂತಹ ಫೈನಲ್ ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಆದರ್ಶ್ ಹಿರೇಮಠ್. ನ್ಯೂಸ್ ಫಸ್ಟ್ ವಾಹಿನಿಯ ಎಂಡಿ ಹಾಗೂ ಸಿಇಒ ರವಿಕುಮಾರ್ ಎಸ್ ಇವರು ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆದರ್ಶ್ ಹಿರೇಮಠ್ ಚಪ್ಪಾಳೆ ಬರಲಿ. ಮುಂದೆ ಬೆಸ್ಟ್ ಬೌಲರ್ ವಿನಾಯಕ್ ಉಪೇನ್ ಧಾರವಾಡ ಕೇಸರಿ ಕಿಂಗ್ಸ್ ನಿಂದ 4 ಇನ್ನಿಂಗ್ಸ್ ಗಳಿಂದ 6 ವಿಕೆಟ್ ಗಳನ್ನು ಗಳಿಸಿದ್ದಾರೆ. ಬೆಸ್ಟ್ ಬೌಲರ್ ವಿನಾಯಕ್ ಉಪೇನ್ ಪ್ರಶಸ್ತಿಯನ್ನ ಶಿರಗುಪ್ಪಿ ಸರ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಬರಬೇಕು. ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ವಿನಾಯಕ್ ಉಪೇನ್. ಧಾರವಾಡ ಕೇಸರಿ ಕಿಂಗ್ಸ್ ನಿಂದ ವಿನಾಯಕ್ ಉಪೇನ್ ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್. 4 ಇನ್ನಿಂಗ್ಸ್ ಗಳಿಂದ ಭರ್ಜರಿ 6 ವಿಕೆಟ್ಗಳು. ಮುಂದೆ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್ ಯಾರಾಗಿರ್ಬೋದು ಎನಿಗೆಸ್? ಅಜರ್ ಅಲಿ 4 ಇನ್ನಿಂಗ್ಸ್ ಗಳಿಂದ ಭರ್ಜರಿ 66 ರನ್. ಅಜರ್ ಅಲಿ ಇವರಿಗೆ ಶಿವಾನಂದ್ ಗುಂಜಾಲ್ ಸರ್ ಟ್ರೋಫಿ ಪ್ರದಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರೋ ಮಿನಿ ಅಜರ್ ಬಂದಿದ್ದಾರೆ. ಅಜರ್ ಅಲಿ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್. 4 ಇನ್ನಿಂಗ್ಸ್ ಗಳಿಂದ ಭರ್ಜರಿ 66 ರನ್ಗಳು ಅಲ್ತಾಫ್ ಕಿತ್ತೂರು ಕಿಂಗ್ಸ್ ತಂಡದಿಂದ. ಈಗ ನೀವೆಲ್ಲರೂ ಕಾಯ್ತಾ ಇರುವಂತಹ ಮತ್ತೊಂದು ಪ್ರಶಸ್ತಿ ಪ್ಲೇಯರ್ ಆಫ್ ದಿ ಸೀರೀಸ್. ಎನಿಗೆಸ್ ಪ್ಲೇಯರ್ ಆಫ್ ದಿ ಸೀರೀಸ್ ಇದು ಬೇರೆ ಯಾರು ಅಲ್ಲ, ಶಿವು ಮಾದರ್ ಧಾರವಾಡ ಕೇಸರಿ ಕಿಂಗ್ಸ್ ನಿಂದ. ಒಟ್ಟು 4 ಇನ್ನಿಂಗ್ಸ್ ಗಳಿಂದ 50 ರನ್ಸ್, 3 ವಿಕೆಟ್ ಅಂಡ್ 1 ಕ್ಯಾಚ್, 1 ರನ್ಔಟ್ ಕೂಡ. ಅವರ ಪರವಾಗಿ ಕಫ್ತಾನ್ ಪ್ರಶಸ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಶ್ರೀ ರಾಜೇಶ್ವರಿ ಪ್ರಾಪರ್ಟೀಸ್ ಎಂಡಿ ವಿವೇಕ್ ಮುಕಾಶಿ ಅವರು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ.